ಸೊ ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು? ಹಲವಾರು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರ್ತಕ್ಕಂತಹ ರೋಗಿಗಳಿಗೆ ವೈದ್ಯ ಪದ್ಧತಿಯ ಮುಖಾಂತರ ಮಾತ್ರವೇ ಅದಕ್ಕೆ ನಾವು ಚಿಕಿತ್ಸೆಯನ್ನು ಒದಗಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬರಬಹುದು. ಅಂದರೆ ಶ್ವಾಸಕೋಶದ ಕಸಿ ಅಥವಾ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಒಂದು ಪ್ರಕ್ರಿಯೆ ಮುಖಾಂತರವಾಗಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರ್ತಕ್ಕಂಥ ಶ್ವಾಸಕೋಶವನ್ನು ಆಚೆ ರಿಮೂವ್ ಮಾಡಿ ಶಸ್ತ್ರಚಿಕಿತ್ಸೆಯ ಮುಖಾಂತರವಾಗಿ ಹೊಸ ಅಂಗಾಂಗವನ್ನು ಅಳವಡಿಸ್ತಕ್ಕಂಥ ಒಂದು ಟೆಕ್ನಾಲಜಿ ಅಥವಾ ಪ್ರೋಸೆಸ್ಗೆ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಅಥವಾ ಶ್ವಾಸಕೋಶದ ಕಸಿ ಅಂತ ಕರಿತೀವಿ. ಈ ಒಂದು ಶಸ್ತ್ರಚಿಕಿತ್ಸೆ ಅಥವಾ ಶ್ವಾಸಕೋಶದ ಕಸಿ ಏನಿದೆ, ಇತ್ತೀಚಿನ ವರ್ಷಗಳಲ್ಲಿ ಮುಂದುವರೆದ ದೇಶಗಳಲ್ಲಿ ಅದು ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ದ ರೆಗ್ಯುಲರ್ ಪ್ರೋಟೋಕಾಲ್ ಆಗೋಗಿದೆ. ಹಾಗೂ ಡೆವಲಪಿಂಗ್ ಕಂಟ್ರೀಸ್, ಇಂಡಿಯಾ ಅಂತಹ ಡೆವಲಪಿಂಗ್ ಕಂಟ್ರೀಸಲ್ಲಿ ಕೆಲವು ಸಿಟೀಸ್ ಅಲ್ಲಿ ಹಾಗೂ ಕೆಲವು ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಇತ್ತೀಚೆಗೆ ಅದರ ಅನುಕೂಲತೆಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಅರಿತುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಕ್ಕಂಥದ್ದು ಯಾವೊಂದು ಸನ್ನಿವೇಶದಲ್ಲಿ ಇದ್ರ ಬಗ್ಗೆ ನಮಗೆ ಅವಶ್ಯಕತೆ ಬರಬಹುದು ಅಂತ ಹೇಳಿದ್ರೆ, ಕ್ರಾನಿಕ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ COPD, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ಅಥವಾ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಬ್ರಾಂಕಿಯಾಕ್ಟಾಸಿಸ್ ಅಂತ ಹೇಳ್ತೀವಿ, ಅಥವಾ ಸಿವಿಯರ್ ಪಲ್ಮನರಿ ಹೈಪರ್ಟೆನ್ಷನ್, ಪ್ರೈಮರಿ ಪಲ್ಮನರಿ ಹೈಪರ್ಟೆನ್ಷನ್, ಅಥವಾ ಬೇರೆ ರೇರ್ ಕಂಡೀಷನ್ಸಲ್ಲಿ. ಈ ಕಂಡೀಷನ್ಸಲ್ಲಿ ಎಲ್ಲದಕ್ಕೂ ಇರ್ತಕ್ಕಂಥ ಕಾಮನ್ ಫಿನಾಮಿನಾ ಏನಪ್ಪ ಅಂತ ಹೇಳಿದ್ರೆ, ದೇ ಆರ್ ಕ್ರಾನಿಕ್ ಕಂಡೀಷನ್ಸ್. ಹಾಗೆ ಪ್ಲಸ್ ದೇ ಆರ್ ಪ್ರೋಗ್ರೆಸಿವ್ ಡಿಸೀಸಸ್ ಅಂತ ಹೇಳಿದ್ರೆ ದೇ ವಿಲ್ ಕಂಟಿನ್ಯೂ ಟು ವರ್ಸನ್. ಸಮಯ ಕಳೆದ ಹಾಗೆ ಅದರ ಒಂದು ಸಿವಿಯಾರಿಟಿ ಏನಾಗುತ್ತೆ, ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ವಿನಃ ಕಡಿಮೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ್ರ ಕೊಡೋ ಮಾತ್ರದಿಂದಲೇ ಅದನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯವಾಗದ ಸನ್ನಿವೇಶದಲ್ಲಿ ನಾವೇನು ಮಾಡ್ತೀವಿ, ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಆ ಆರ್ಗನ್ ಅನ್ನು ನಾವು ರೀಪ್ಲೇಸ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಸೊ ಈ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಕ್ಕಂಥದ್ರ ಬಗ್ಗೆ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಹತ್ರ ಪೇಷಂಟ್ ರೆಫರ್ ಆಗಿ ಬಂದಾಗ ಅದ್ರ ಬಗ್ಗೆ ನಾವು ಒಂದು ಡೀಟೇಲ್ ಪ್ರೀ ಟ್ರಾನ್ಸ್ಪ್ಲಾಂಟ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಈ ಪ್ರೀ ಟ್ರಾನ್ಸ್ಪ್ಲಾಂಟ್ ಇವ್ಯಾಲ್ಯೂಯೇಷನ್ನಲ್ಲಿ ಪೇಷಂಟ್ನ ಸಂಪೂರ್ಣವಾಗಿ ಡೀಟೇಲ್ಡ್ ಬ್ಲಡ್ ಟೆಸ್ಟ್ಸು ಮತ್ತು ಹಲವಾರು ಥರದ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಮಾಡಿಸ್ಬಿಟ್ಟು ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲದಲ್ಲೇ ಬೇರೆ ತರಹದ ಮೆಡಿಕಲ್ ಟ್ರೀಟ್ಮೆಂಟಿಂದ ಏನಾದರೂ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ಫಸ್ಟ್ ವಿಚಾರ ಮಾಡ್ತೀವಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರವೇ, ಅದು ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ ಇವರಿಗೆ ಅಂತ ಆದಾಗ ಅದರಲ್ಲಿ ಇವರಿಗೆ ಸಿಂಗಲ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕೋ, ಡಬಲ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕೋ, ಅಥವಾ ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇದೆಯೋ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾವು ಆ ಒಂದು ಮಾಡ್ತಕ್ಕಂಥ ಇವ್ಯಾಲ್ಯೂಯೇಷನ್ನಲ್ಲಿ ನಾವು ಡಿಸೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೂರನೇ ಸ್ಟೆಪ್ ಬಂದ್ಬಿಟ್ಟು, ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕು ಅಂತ ಡಿಸಿಷನ್ ಆದ ನಂತರ ಈ ಒಂದು ಪರ್ಟಿಕ್ಯುಲರ್ ಪೇಷಂಟ್ಗೆ ಅವರು ಆ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡಿಸ್ಕೊಳ್ಳಿಕ್ಕೆ ಅವರು ಪ್ರಿಪೇರ್ ಆಗಿದ್ದಾರಾ, ರೆಡಿ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಫಿಟ್ನೆಸ್ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಹಲವಾರು ಕ್ರೈಟೀರಿಯಾಸ್ ನಮಗೆ ಮೇಟ್ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶ ಬರ್ಬೋದು. ಅಂದರೆ ವೇಟ್ ಕಡಿಮೆ ಇರ್ಬೋದು, ತುಂಬ ಜಾಸ್ತಿ ಇರ್ಬೋದು, ಮಸಲ್ ವೀಕ್ನೆಸ್, ಬೋನ್ ವೀಕ್ನೆಸ್ ತುಂಬ ಜಾಸ್ತಿ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ತರಹದ ಒಂದು ಪರಿಸ್ಥಿತಿಯಲ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಇಮಿಡಿಯೇಟಾಗಿ ಮಾಡೋಕ್ಕೆ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶ, ಅದನ್ನು ನಾವು ಮ್ಯಾಕ್ಸಿಮಮ್ ಆಪ್ಟಿಮೈಸ್ ಮಾಡಿಕೊಂಡು ನೆಕ್ಸ್ಟ್ ಅವ್ರನ್ನ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ರಿಜಿಸ್ಟರ್ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ. ಇದು ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ವರ್ಕಪ್ ಮತ್ತು ಫಿಟ್ನೆಸ್ ರಿಜಿಸ್ಟರ್ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್. ಮೂರನೇದು, ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಹ ಅಂದರೆ ಆರ್ಗನ್ ಡೊನೇಷನ್ ಆಗ್ತಕ್ಕಂಥದ್ದು, ಅವರಿಗೆ ಸೂಟಬಲ್ ಆಗಿರ್ತಕ್ಕಂಥ ಡೋನರ್ ಅವೈಲಬಲ್ ಆದಾಗ ಶಸ್ತ್ರಚಿಕಿತ್ಸೆ ಮುಖಾಂತರ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಸ್ಪೆಸಿಫಿಕ್ಲಿ ಆದ ನಂತರ ಅವ್ರಿಗೆ ನಾವು ಆಲ್ಮೋಸ್ಟ್ 3 ವೀಕ್ಸ್ ಹಾಸ್ಪಿಟಲಲ್ಲಿ ಅವ್ರಿಗೆ ಚೇತರಿಸ್ಕೊಳ್ಳಲು ಅವ್ರಿಗೆ ರಿಕವರಿ ಪ್ರೊಸೆಸ್ ಇರುತ್ತೆ. ರಿಕವರಿ ಆಗಿ ಲಂಗ್ಸ್ ಚೆನ್ನಾಗಿ ಅಕ್ಸೆಪ್ಟ್ ಆಗಿ ಎಲ್ಲ ಥರ ರಿಕವರ್ ಆದ ನಂತರ ಅವ್ರಿಗೆ ನಾವು ಮನೆಗೆ ಡಿಸ್ಚಾರ್ಜ್ ಮಾಡ್ತೀವಿ. ಡಿಸ್ಚಾರ್ಜ್ ಮಾಡಿದ ನಂತರ ಅವ್ರದ್ದು ಜೀವನ ಪದ್ಧತಿ ಅಥವಾ ಜೀವನ ಶೈಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಈ ನಮ್ಮದು ಆರ್ಗನ್ನ ನಾವು ಆಚೆ ಕಡೆಯಿಂದ ಇಂಪ್ಲಾಂಟ್ ಮಾಡಿರೋದ್ರಿಂದ ಏನಾಗುತ್ತೆ, ಶರೀರ ಯಾವಾಗಲೂ ಅದನ್ನು ಆದಷ್ಟು ರಿಜೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ರಿಜೆಕ್ಷನ್ ಪ್ರೊಸೆಸ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ಮೆಡಿಸಿನ್ಸ್ನ ಕೊಡ್ತೀವಿ. ಅದಕ್ಕೆ ನಾವು ಇಮ್ಯುನೋ ಸಪ್ರೆಸಿವ್ ಮೆಡಿಸಿನ್ಸ್ ಅಂತ ಕರಿತೀವಿ. ಇಮ್ಯುನೋ ಸಪ್ರೆಷನ್ ಅಂತ ಹೇಳಿದ್ರೆ
ನಮ್ಮ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ನ್ಯಾಚುರಲ್, ಅದನ್ನು ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಅದನ್ನು ನಾವು ಕುಗ್ಗಿಸಲು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ರಿಜೆಕ್ಷನ್ ಚಾನ್ಸಸ್ ಸಾಕಷ್ಟು ಕಡಿಮೆ ಆಗುತ್ತೆ. ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದಾಗಿ ಆ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರ್ತಕ್ಕಂಥ ಪೇಷಂಟ್ಸ್ಗೆ ಬೇರೆ ಥರ ಇನ್ಫೆಕ್ಷನ್, ಸೆಕೆಂಡ್ರಿ ಇನ್ಫೆಕ್ಷನ್ ಆಗ್ತಕ್ಕಂತಹ ಒಂದು ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರ ಜೀವನ ಶೈಲಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗಿ ಬರುತ್ತೆ. ಅದು ಹೇಗೆ ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಆಚೆ ಕಡೆ ಹೋಗ್ತಕ್ಕಂಥ ಸಮಯದಲ್ಲಿ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು, ಇನ್ಫೆಕ್ಷನ್ ರಿಸ್ಕ್ನ ಸಾಕಷ್ಟು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೂ ಊಟದ ಪದ್ಧತಿಗಳು ಕೆಲವು ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ನಾವು ಡೀಟೇಲ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗೂ ರೆಗ್ಯುಲರ್ ಮೆಡಿಸಿನ್ಸ್ ತೊಗೊಳ್ತಾ ಇರಬೇಕಾಗಿ ಬರುತ್ತೆ ಲೈಫ್ ಟೈಮ್. ಹಾಗೂ ಕ್ಲೋಸ್ ಫಾಲೋಅಪ್ ಇರ್ತಕ್ಕಂಥದ್ದು, ಹಾಗೂ ರೆಗ್ಯುಲರ್ ಮಾನಿಟರಿಂಗ್ ಆಫ್ ದ ಗ್ರಾಫ್ಟ್, ಹಾಗೂ ರೆಗ್ಯುಲರ್ ಸ್ಪೈರೋಮೆಟ್ರಿ ಮಾಡಿಬಿಟ್ಟು ಗ್ರಾಫ್ಟ್ ಫಂಕ್ಷನಿಂಗ್, ಹೊಸದಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಕ್ಕಂಥ ಗ್ರಾಫ್ಟ್ ಹೇಗೆ ಫಂಕ್ಷನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ರೆಗ್ಯುಲರ್ ಫಾಲೋಅಪ್ ಮಾಡಿಕೊಂಡು ಡಾಕ್ಟರ್ ಜೊತೆ ಟಚ್ಚಲ್ಲಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಸೊ ಎಲ್ಲ ಪ್ರೊಸೆಸ್ನ ನಾವು ರೆಗ್ಯುಲರಾಗಿ ನಿಷ್ಠೆಯಿಂದ ಫಾಲೋ ಮಾಡಿದ್ರೆ ಅವ್ರದ್ದು ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೂ ಅವರು ಕ್ವಾಲಿಟಿ ಆಫ್ ಲೈಫ್ ಪ್ಲಸ್ ಲಾಂಜಿವಿಟಿ ಆಫ್ ಲೈಫ್ ಎರಡೂ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಧನ್ಯವಾದಗಳು.